ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಗೈಸ್, ನಮ್ಮ ಮನೆಯಲ್ಲಿ ಒಂದು ಹಸು ಕರು ಹಾಕಿದೆ, ಗಂಡು ಕರು. ಕರು ಬೆಳಿಗ್ಗೆ ಹಾಕಿದಾಗ ಹಸು ಮತ್ತು ಕರು ಎರಡೂ ಹೆಲ್ತಿಯಾಗಿತ್ತು, ಆರೋಗ್ಯವಾಗಿ. ನೋಡಿ ಆ ಕರುನ ನೆಕ್ತಾ ಇದೆ ನೋಡಿ, ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿಯೇ ಇತ್ತು. ಕರು ಅವಾಗ ಹಾಲು ಕುಡ್ಸೋಕೆ ಹೋದರೆ ಅದು ಕುಡಿಲಿಲ್ಲ ಹಾಲನ್ನ. ನಾವು ಬಾಟಲ್ನಲ್ಲಿ ಕುಡಿಸಿದ್ವಿ. ಮತ್ತು ನಾವು ಸಂಜೆ ಬಿಟ್ಟಾಗ ಸಂಜೆ ಅದು ಕೆತ್ತಲಲ್ಲೇ ಹಾಲು ಕುಡೀತು ನೋಡಿ, ಕುಡಿತಾ ಇದೆ ಹಾಲು. ಸಂಜೆ ಹಾಲು ಕರುಗೆ ಎಷ್ಟಿತ್ತು ಅಷ್ಟು ಮಾತ್ರ ಅದು ಹಾಲಿತ್ತು. ಆ ಕರು ಬಿಟ್ಟು ಕರುಗೆ ಹಾಲು ಕುಡ್ಸಾಕಿದ್ಮೇಲೆ ನಾವು ಹಾಲು ಕರೆಯೋಕೆ ಹೋಗೋದಕ್ಕೆ ಅದು ಹಾಲು ಕೊಡಲಿಲ್ಲ. ಏನಾಯಿತು ಅಂಥೇಳಿ ನಾವು ಮತ್ತೆ ನೋಡೋಣ ಅಂಥೇಳಿ ನಾವು ಸಂಜೆ ಎಲ್ಲ ಬೂಸ ಮತ್ತು ಹುಲ್ಲೆಲ್ಲ ಹಾಕಿದ್ವಿ. ಅದು ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಬಿಟ್ಟಿತ್ತು. ಬೆಳಿಗ್ಗೆ ಎದ್ದು ನೋಡಿದ್ವಿ. ಬೆಳಿಗ್ಗೆ ಎದ್ದು ನೋಡಿದಾಗ ಅದು ಏನು ಬೆಳಿಗ್ಗೆ ಕೊಟ್ಟಾಗ ಬೆಳಿಗ್ಗೆನೂ ಏನೂ ತಿನ್ನಲೇ ಇಲ್ಲ ಅದು. ನಮಗೆ ಗೊತ್ತಾಯಿತು ಇದು ಏನೋ ಇದಕ್ಕೆ ಏನಾಗಿದೆ ಹಸುಗೆ ಅಂಥೇಳಿ. 13-14 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆ ಇದಕ್ಕೆ ಕ್ಯಾಲ್ಶಿಯಂ ಕಮ್ಮಿಯಾಗಿದೆ ಅಂತ ನಮಗೆ ಗೊತ್ತಾಯಿತು. ಆವಾಗ ಏನು ಮಾಡಿದ್ವಿ, ಇಮ್ಮಿಡಿಯೇಟು ನಾವು ಡಾಕ್ಟರ್ ಸಜೆಷನ್ ತಗೊಂಡು ಒಂದು ಕ್ಯಾಲ್ಶಿಯಂ ಇರುವಂಥ ಒಂದು ಜೆಲ್ನ ನಾವು ಕುಡಿಸಿದ್ವಿ, ಕ್ಯಾಲಪ್ ಜೆಲ್ ಅಂತ. ಅದು ಕುಡಿಸಿದ್ಮೇಲೆ ಒಂದೊಂದು ಹಸುಗೆ ಅವು ಸರಿ ಹೋಗ್ಬಿಡ್ತವೆ, ಹಾಲೆಲ್ಲ ಕೊಟ್ಕೊಂಡು ಎಲ್ಲ ತಿಂತವೆ. ಆದರೆ ಈ ಹಸು ಅದನ್ನು ಕುಡಿಸಿದ್ರೇನು ಸರಿ ಹೋಗಲಿಲ್ಲ, ಏನು ಮೇವು ತಿಂತಾ ಇರಲಿಲ್ಲ ಮತ್ತು ಹಾಲು ಕೊಡಲಿಲ್ಲ. ನಾವು ಅದಕ್ಕೆ ಏನು ಮಾಡಿದ್ವಿ, ಇಮ್ಮಿಡಿಯೇಟು ಡಾಕ್ಟ್ರನ್ನ ಕರೆಸಿದ್ವಿ. ಟ್ರೀಟ್ಮೆಂಟ್ ಕೊಟ್ಟಮೇಲೆ ನಾವು ಡಾಕ್ಟರ್ ಕರೆಸಿದ್ವಿ. ಟ್ರೀಟ್ಮೆಂಟ್ ಕೊಟ್ಟಮೇಲೆ ಇವಾಗ ಸ್ವಲ್ಪ ತಿಂತಾಯಿದೆ ನೋಡಿ. ಇದು ಕ್ಯಾಲಪ್ ಜೆಲ್ ಅಂತ. ಇದು ಒಂದು ಬಾಟಲ್ ಕುಡಿಸಿದ್ರೆ ಒಂದೊಂದು ಹಸು ಸರಿ ಹೋಗ್ಬಿಡ್ತವೆ. ಆದರೆ ಈ ಹಸು ಸರಿ ಹೋಗಲಿಲ್ಲ, ಕ್ಯಾಲ್ಶಿಯಂ ಫುಲ್ ಕಮ್ಮಿಯಾಗಿತ್ತು ಅಂತ ಕಾಣುತ್ತೆ. ಫುಲ್ ಕಮ್ಮಿ ಆಗಿಬಿಟ್ರೆ ಒಂದು ಹಸು ಬಿದ್ದೇ ಹೋಗ್ಬಿಡ್ತವೆ, ಎದೊಳೋದೇ ಇಲ್ಲ. ಆದರೆ ಇದು ಎದ್ದು ನಿಂತ್ಕೋತು, ಒಂದು ದಿವಸನೂ ಮಲಗಿಲ್ಲ ಮತ್ತು ಮೇವು ತಿಂತಾ ಇರಲಿಲ್ಲ. ಹಂಗಾಗಿ ನಾವು ಈ ಥರ ಫಸ್ಟು ನೋಡಿ, ನನ್ನ ಮಗ ಕುಡಿಸ್ತಾ ಇದ್ದಾನೆ ಕ್ಯಾಲಪ್ ಜೆಲ್ನ. ಈ ಥರ ಫಸ್ಟೇ ನಾವು ಮನೆಯಲ್ಲೂ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಕೊಬೇಕು. ಹಂಗೂ ಸರಿ ಹೋಗಲಿಲ್ಲ ಅಂದಾಗ ಫೈನಲಿ ನಾವು ಡಾಕ್ಟ್ರನ್ನ ಕರೆಸ್ಬೇಕು. ನೋಡಿ, ಅದೇ ಎದ್ದು ನಿಂತ್ಕೋತಾ ಇದೆ. ಈ ಥರ ಸ್ವಲ್ಪ ಇರುವಾಗಲೇ ನೋಡ್ಕೊಂಬಿಟ್ರೆ ಜಾಸ್ತಿ ಆಗೋದು ತಪ್ಪುತ್ತೆ ಗೈಸ್. ಸ್ವಲ್ಪ ಇರುವಾಗಲೇ ನೋಡಿ ನಾವು ನೋಡ್ಕೊಂಡು ಟ್ರೀಟ್ ಮಾಡಿದ್ವಿ. ಅದು ಹಸು ಬೀಳಕ್ಕೆ ಕೊಡಲಿಲ್ಲ ನಾವು. ಸ್ವಲ್ಪ ಮುಖ ಸಪ್ಪಗಾಗಿದ್ದ ತಕ್ಷಣವೇ ಇದು ಟ್ರೀಟ್ಮೆಂಟ್ ಮಾಡ್ಕೊಂಡ್ವಿ ನಾವು. ಈ ಹಸು ಕರು ಹಾಕಿದಾಗ ಬಾಡಿನಲ್ಲಿ ಕ್ಯಾಲ್ಶಿಯಂ ತುಂಬ ಕಮ್ಮಿಯಾಗಿರುತ್ತೆ. ಆ ಟೈಮಲ್ಲಿ ನಾವು ಇದಕ್ಕೆ ಹಸಿ ಹುಲ್ಲು, ಒಣ ಹುಲ್ಲು ಮತ್ತು ಖನಿಜಾಂಶ ಇರುವಂಥ ಮಿನರಲ್ ಮಿಕ್ಸ್ಚರ್ಗಳು, ಇದನ್ನು ನಾವು ಶುದ್ಧವಾದಂಥ ನೀರು ಎಷ್ಟು ಲಿಮಿಟಾಗಿ ಇದನ್ನು ಕೊಡಬೇಕು ಗೈಸ್ ಆ ಟೈಮಲ್ಲಿ. ಆವಾಗ ನಾವು ಜಾಸ್ತಿ ಅನಾಹುತ ಆಗೋದನ್ನು ಕಮ್ಮಿನಲ್ಲೇ ಕ್ಲಿಯರ್ ಆಗುತ್ತೆ. ಈ ನಮ್ಮಂಥ ಹೈನುಗಾರಿಕೆಯವ್ರಿಗೆ ಹಸುವಿನ ಆರೋಗ್ಯವೇ ರೈತರ ಸಂಪತ್ತು. ಇದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಇದನ್ನು ನಾವು ಎಷ್ಟು ಕೇರಾಗಿ ಚೆನ್ನಾಗಿ ನೋಡ್ಕೊತೀವೋ ನಾವು ಅಷ್ಟು ಚೆನ್ನಾಗಿರ್ತೀವಿ ಗೈಸ್. ಸ್ವಲ್ಪ ಇರುವಾಗಲೇ ಹಸುಗಳಿಗೆ ನಾವು ನೋಡಿಕೊಂಡ್ರೆ ಈ ಥರದ್ದೆಲ್ಲ ಜಾಸ್ತಿ ದೊಡ್ಡದಾಗೋದು ಕಮ್ಮಿ ಆಗೋದೆಲ್ಲ ಮುಗಿಯುತ್ತೆ ಗೈಸ್. ಇಂಥ ಇನ್ನಷ್ಟು ಮಾಹಿತಿಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.